ಕೃಷಿ ಸಚಿವರ ಉಸ್ತುವಾರಿ ಜಿಲ್ಲೆಯಲ್ಲೇ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಸಚಿವ ಚೆಲುವರಾಯಸ್ವಾಮಿ ಅವರ ಸ್ವಂತ ಕೃಷಿ ಇಲಾಖೆಯಲ್ಲೇ ಅಕ್ರಮ ನಡೆದಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಮಂಡ್ಯ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಸೇರಿದ ಹಾಗೆ 7 ಸಹಾಯಕ ಕೃಷಿ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಎಂಬುವರು ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದಾರೆ. ರಾಜ್ಯ ಲೋಕಾಯುಕ್ತಕ್ಕೆ ಅವರು 2300 ಪುಟಗಳ ದಾಖಲೆಯನ್ನ ಒದಗಿಸಿದ್ದು, ಸೆಸ್ ಹಣ ಮತ್ತು ಕಾರ್ಮಿಕ ಕಲ್ಯಾಣ ನಿಧಿಯ ದುರ್ಬಳಕೆ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮಸ್ಕಾರ, ನಾನು ರಾಮಲಿಂಗೇಗೌಡ, ಸಾಮಾಜಿಕ ಹೋರಾಟಗಾರ. ಮಂಡ್ಯ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಕಳೆದ 7 ತಾಲೂಕುಗಳಲ್ಲಿ ನಡೆದಿರತಕ್ಕಂತಹ ಕಾರ್ಮಿಕರ ಸೆಸ್ ಪಾವತಿಯ ಹಗರಣವನ್ನು ಇವತ್ತು ನಾನು ಮಾನ್ಯ ಕರ್ನಾಟಕ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೇನೆ. ಪ್ರಥಮವಾಗಿ ನಾನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಕಚೇರಿಗಳ ಸಿಬ್ಬಂದಿಗಳು ನಮ್ಮನ್ನು ಮಾತುಕತೆಗೆ ಕರೀತಾರೆ, ಆದರೆ ನಾವು ಮಾತುಕತೆಗೆ ಬಗ್ಗೋದಿಲ್ಲ. ಹಾಗಾಗಿ ಕಡತವನ್ನು ಸಹ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರುವಂತಹ ಸಂದರ್ಭದಲ್ಲಿ ನಾವು ಬಿಡದೇನೆ ಅದ್ರ ಹಿಂದೆ ಬಿದ್ದು ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ಕಲೆ ಹಾಕಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಬಹುತೇಕ ಕೇಟು ಚಲನ್ಗಳಲ್ಲಿ ಹಣವನ್ನು ಪಾವತಿಸಿದ್ದೀವಿ ಅಂತ ತೋರಿಸಿರೋದೇ ವಿನಃ ಅಲ್ಲಿ ಯಾವುದು ಪಾವತಿ ಆಗದೆ ಇರೋದು ನಮಗೆ ಆನ್ಲೈನಲ್ಲಿ ತೋರಿಸ್ತಿರುವಂಥದ್ದು. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ಇವತ್ತು ನಾನೀಗ ಹಿಂದೆನೂ ಸಹ ಕೃಷಿ ಇಲಾಖೆಗೆ ಮತ್ತು ಜಲಾನಯನ ಆಯುಕ್ತರ ಈ 2 ಇಲಾಖೆಗೆ ಮತ್ತು ಸರ್ಕಾರದ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಿಗೂ ಸಹ ನಾನು ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೆ. ಆದರೆ ಯಾವುದೇ ರೀತಿಯ ತನಿಖೆಯನ್ನು ಮಾಡಿರಲಿಲ್ಲ. ಕೇವಲ ನೆಪ ಮಾತ್ರಕ್ಕೆ ಮಾತ್ರ ವಿಜಿಲೆನ್ಸ್ ಅಂದರೆ ಜಾಗೃತ ದಳ ಏನಿದೆ ಕೃಷಿ ಇಲಾಖೆ ಅಂಡರ್ ಬರುವಂಥದ್ದು, ಆ ಜಾಗೃತ ದಳದ ಒಂದು ವಿಭಾಗಕ್ಕೆ ಮಾತ್ರ ನನ್ನ ದೂರವರ್ಜಿಗಳನ್ನು ಒತ್ತಾಕಿ ಕೈಕಟ್ಟಿ ಕುಳಿತಂತ ಇಲಾಖೆಯ ವಿರುದ್ಧ ಇವತ್ತು ನಾನು ಮಾನ್ಯ ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿದ್ದೇನೆ. ಅದರಲ್ಲಿ ಮಂಡ್ಯ ಜಿಲ್ಲೆಯ ಜಂಟಿ ಆಯುಕ್ತರು ಸೇರಿದಂತೆ 7 ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರನ್ನ ಪಾರ್ಟಿ ಮಾಡಿ ಇವತ್ತು ನಾನು ಲೋಕಾಯುಕ್ತದಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ನನ್ನ ಅಂದಾಜಿನ ಪ್ರಕಾರ ಕಳೆದ 17 ವರ್ಷಗಳು ಅಂದರೆ 2008-9ರಿಂದ ಸ್ಟಿಲ್ ಇವತ್ತಿನವರೆಗೂ ಸಹ ಕಾರ್ಮಿಕರ ಸೆಸ್ ಪಾವತಿಯನ್ನ ಮಾಡುವುದರಲ್ಲಿ ವಂಚಿಸಿದ್ದಾರೆ ಅನ್ನೋದು ನನ್ನ ನೇರ ಆರೋಪವಿದೆ. ಇದು ತನಿಖೆ ಆದಮೇಲೆ 17 ವರ್ಷಗಳ ಕಾಲ ಯಾರ್ಯಾರು ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ರೋ ಅವರೆಲ್ಲರ ತಲೆದಂಡ ಸತಸಿದ್ದ. ಹಾಗೆಯೇ ಕೇವಲ ಸೆಸ್ ಪಾವತಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರಿಂದ 18% ಪ್ರತಿ ಮಾಸಿಕವಾರು 18% ಬಡ್ಡಿ ಸಹಿತ ಅವರಿಂದ ವಸೂಲಿ ಮಾಡೋದಕ್ಕೆ ಕಾರ್ಮಿಕರ ಸೆಸ್ ಅಲ್ಲಿ ಒಂದು ಅವಕಾಶ ಇರುವಂಥದ್ದು. ಹಾಗಾಗಿ ಈ ಒಂದು ದೊಡ್ಡ ಮಟ್ಟದ ಹಗರಣವನ್ನ ಬಯಲಿಗೆ ತಂದಿದ್ದೇವೆ. ಆದರೆ ಸಾಕ್ಷಿ ಸಮೇತ ನಾವು ಇಟ್ಟಿರುವಂಥದ್ದು. ಆದರೆ ಮಾನ್ಯ ನಮ್ಮ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿ ಸತ್ಯಾಂಶವನ್ನು ಹೊರತರುತ್ತದೆ ಅನ್ನೋದು ಮುಂದಿರುವಂತಹ ಪ್ರಶ್ನೆ. ನನ್ನ ಅಂದಾಜಿನ ಪ್ರಕಾರ ಕಳೆದ 17 ವರ್ಷಗಳಲ್ಲಿ ಸರಿಸುಮಾರು 200-250 ಕೋಟಿಯನ್ನು ಅಂದಾಜು ನನಗಿರುವಂಥದ್ದು. ಬಹುತೇಕ ಕೇವಲ ನಾವು 50 ಕೋಟಿ ಎಂದುಕೊಳ್ಳೋಣ. 50 ಕೋಟಿ ಅನುದಾನ ಬಿಡುಗಡೆ ಆಗಿದ್ರೆ ಸಿವಿಲ್ ಕಾಮಗಾರಿಗಳಿಗೆ, ಅದರಲ್ಲಿ ಸೆಸ್ ಪಾವತಿ 1% ಅಂದರೆ 50 ಲಕ್ಷ ಆಯಿತು. ಈ 50 ಲಕ್ಷ ಅಂದಾಜಿನ ಮೊತ್ತ, ಇದು ಜಾಸ್ತಿನೂ ಆಗುತ್ತೆ. ಕೇವಲ ನಾನು ಒಂದು ಅಂದಾಜಿನ ಪ್ರಕಾರ ಹೇಳ್ತಿರುವಂಥದ್ದು ಈ 50 ಲಕ್ಷ ಹಣವನ್ನು ಬಡ್ಡಿ ಸಹಿತ ವಾಪಸ್ ಕಟ್ಟಿಸ್ತೀನಿ. ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ಹಾಕೋವರೆಗೂ ಈ ಪ್ರಕರಣದಿಂದ ನಾವು ಹಿಂದೆ ಸರಿಯೋದಿಲ್ಲ. ಯಾಕೆ ಅಂದರೆ ಯಾವಾಗ ನಮಗೆ ಈ ಅನುಮಾನಗಳು ದೃಢವಾಯಿತು ಅನ್ನೋದಾದ್ರೆ ಅಂತ ಹೇಳೋದಾದ್ರೆ ಒಂದಷ್ಟು ಸಿಬ್ಬಂದಿಗಳು, ಒಂದಷ್ಟು ತಾಲೂಕು ಕಚೇರಿಯ ಸಿಬ್ಬಂದಿಗಳು ನಮ್ಮನ್ನು ಮಾತುಕತೆಗೆ ಬೆಂಬಿಡದೇನೆ ಹಿಂದೆ ಬಿದ್ದಂಥದ್ದು. ಆದರೆ ನಾವು ಅದ್ಯಾವುದಕ್ಕೂ ಕಿವಿ ಕೊಡಲಿಲ್ಲ ಮತ್ತು ಆಸ್ಪದನೆ ಕೊಡಲಿಲ್ಲ. ಹಾಗಾಗಿ ನಮ್ಮ ಹೋರಾಟ ಕಾರ್ಮಿಕರ ಸೆಸ್ ಪಾವತಿಯ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ, ಯಾರ ಜೊತೆನೂ ರಾಜಿ ಇಲ್ಲ. ಹಾಗಾಗಿ ಈ ಒಂದು ಪ್ರಕರಣವನ್ನು ನಾವು ಸರ್ಕಾರದ ಗಮನಕ್ಕೆ ತಂದ್ವಿ. ಆದರೆ ಸರ್ಕಾರ ಕೈಕಟ್ಟಿ ಕುಳಿತು, ಇಲಾಖೆ ಕೈಕಟ್ಟಿ ಕುಳಿತು. ಹಾಗಾಗಿ ನಾವು ಒಂದು ನಂಬಿಕೆ, ದೃಢವಾದ ನಂಬಿಕೆ ಇರುವಂಥದ್ದು ಮಾನ್ಯ ಲೋಕಾಯುಕ್ತ. ಹಾಗಾಗಿ ಮಾನ್ಯ ಲೋಕಾಯುಕ್ತಕ್ಕೆ ಇವತ್ತು ನಾನು ದೂರನ್ನು ದಾಖಲಿಸತಕ್ಕಂಥದ್ದು. ನೋಡೋಣ ಮುಂದೆ ಈ ಹೋರಾಟ ಇಲ್ಲಿಗೆ ನಿಲ್ಲ. ಕೇವಲ ಲೋಕಾಯುಕ್ತ ಸಂಸ್ಥೆಗೆ ದೂರು ದಾಖಲಿಸಿದ ತಕ್ಷಣ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇನ್ನು ಮುಂದೆ ಶುರುವಾಗುತ್ತೆ ಅಸಲಿ ಆಟ, ಯಾರ್ಯಾರು ಅಧಿಕಾರಿಗಳು ಬರ್ತಾರೆ ಅಂತ. ಜೊತೆಗೆ ಕಾರ್ಮಿಕರ ಸೆಸ್ ಪಾವತಿ ಅನ್ನೋದು ಒಂದು ಕಡೆ ಇಡೋದಾದ್ರೆ ಬಹುತೇಕ ಸಿವಿಲ್ ಕಾಮಗಾರಿಗಳು ಕಳಪೆ ಮಟ್ಟದ ಗುಣಮಟ್ಟದ ಸಿವಿಲ್ ಕಾಮಗಾರಿಗಳಾಗಿದೆ. ಅದನ್ನು ನಾನು ನೇರವಾಗಿ ನೋಡಿರ್ತಕ್ಕಂಥದ್ದು. ತಾಲೂಕುಗಳಲ್ಲಿ ಒಂದಷ್ಟು ಜಾಗಕ್ಕೆ ಹೋಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೇವಲ ಸೆಸ್ ಪಾವತಿ ವಿಚಾರದಲ್ಲಷ್ಟೇ ನಾನು ಮಾನ್ಯ ಲೋಕಾಯುಕ್ತ ಸಂಸ್ಥೆಯ ಕದವನ್ನು ತಟ್ಟಿಲ್ಲ. ಇಲ್ಲಿ ತಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಸಿವಿಲ್ ಕಾಮಗಾರಿಗಳು, ತಡೆಗೋಡೆ ಇರ್ಬೋದು, ಹಲವಾರು ಸಿವಿಲ್ ಕಾಮಗಾರಿಗಳಿದ್ದಾವೆ, ಚೆಕ್ ಡ್ಯಾಮ್ಗಳಿರ್ಬೋದು, ಹಲವಾರು ಸಿವಿಲ್ ಕಾಮಗಾರಿಗಳು ಬಹುತೇಕ ಕಳಪೆ, ಹಳೆಯ ಬಿಲ್ಲು, ಹಳೆಯ ಫೋಟೋಗಳು, ಹೊಸ ಬಿಲ್ ಆಗಿರುವಂಥದ್ದು. ಅದು ಖಂಡಿತ ಇದನ್ನ ಸತಸಿದ್ಧ, ಇದನ್ನ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ನಾವು ಸ್ಥಳೀಯವಾಗಿ ಕಣ್ಣಿಂದ ನೋಡಿರುವಂಥದ್ದು ಒಂದಷ್ಟು ಕಾಮಗಾರಿಗಳು ಇಲ್ದೇನೆ ಬಿಲ್ ಆಗಿರುವಂಥದ್ದು ಎಷ್ಟೋ ಉದಾಹರಣೆಗಳಿದೆ. ಇರಲಿ, ಅದನ್ನೆಲ್ಲ ಪಕ್ಕಕ್ಕೆ ಇಡೋಣ. ಇವತ್ತು ಮಾನ್ಯ ಲೋಕಾಯುಕ್ತ ಸಂಸ್ಥೆ ಮೇಲಿರುವಂತಹ ಒಂದು ಬಲವಾದ ನಂಬಿಕೆಯಿಂದ ನನ್ನ ದೂರವರ್ಜಿಯಲ್ಲಿ ಹೋಗಿದೆ. ನೋಡೋಣ ಮುಂದೆ ಯಾವ ಹಂತದಲ್ಲಿ ತನಿಖೆ ಹೊರಬರ್ತದೆ, ಮತ್ತೆ ಸತ್ಯಾಂಶ ಹೊರಬರ್ತದೆ, ಮತ್ತೆ ಯಾರ್ಯಾರು ತಲೆದಂಡ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.